ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಬೆಂಕಿ ಲವ್ ಅಂಡ್ ಮರ್ಡರ್. ನಾನು ಕೀರ್ತಿಶ್ರೀ. ಚಿತ್ರದುರ್ಗದಲ್ಲಿ ನಡೆದಿರೋ ಕೊಲೆ ಪ್ರಕರಣ ವಿದ್ಯಾರ್ಥಿ ಸಮೂಹದಲ್ಲಿ ಆತಂಕ ಮೂಡಿಸಿದೆ. ಊರಿಗೆ ಹೋಗ್ತೀನಿ ಅಂತ ಹೇಳಿ ಹೋದ ವಿದ್ಯಾರ್ಥಿಯೊಬ್ಬಳ ಆಕೆಯ ಪ್ರಿಯಕರನೇ ಕೊಲೆ ಮಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಅಲ್ಲದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ. ಇಷ್ಟಕ್ಕೂ ದುರ್ಗದಲ್ಲಿ ಏನಾಗಿದೆ ಅಂತ ಡಿಟೇಲ್ ಆಗಿ ತೋರಿಸ್ತೀವಿ ನೋಡಿ. ನನ್ನ ಮಗಳು ಇನ್ನು ಬರಲ್ಲ ಅಂತ ಗುಳು ಅಂತ ಕಣ್ಣೀರಾಗ್ತಿರೋ ತಾಯಿ, ತಮ್ಮ ಸಹಪಾಠಿಯ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪ್ರತಿಭಟನೆ ಮಾಡ್ತಿರೋ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಾಥ್ ಕೊಟ್ಟಿರೋ ದಲಿತ ಸಂಘಟನೆಗಳು, ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನೊಂದ ತಾಯಿಗೆ ಸಾಂತ್ವನ ಹೇಳೋ ಜೊತೆಗೆ ನ್ಯಾಯದ ಭರವಸೆ ನೀಡ್ತಿರೋ ಸಚಿವ ಡಿ ಸುಧಾಕರ್. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗದಲ್ಲಿ. ಇದಕ್ಕೆಲ್ಲ ಕಾರಣ ವರ್ಷಿತಾ ಅನ್ನೋ ವಿದ್ಯಾರ್ಥಿನಿಯ ಘನಘೋರ ಹತ್ಯೆ. ಚಿತ್ರದುರ್ಗವನ್ನು ಬೆಚ್ಚಿ ಬೀಳಿಸಿದ ವಿದ್ಯಾರ್ಥಿನಿಯ ಹತ್ಯೆ. ಹಾಸ್ಟೆಲ್ನಿಂದ ಹೊರಟವಳು ಹೆಣವಾಗಿ ಪತ್ತೆಯಾಗಿದ್ಲು. ಈ ಫೋಟೋದಲ್ಲಿ ಕಾಣ್ತಿರೋ ಯುವತಿಯ ಹೆಸರು ವರ್ಷಿತಾ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಕೋವೆರೆಹಟ್ಟಿ ನಿವಾಸಿ. ತಿಪ್ಪೇಸ್ವಾಮಿ ಮತ್ತು ಜ್ಯೋತಿ ಅನ್ನೋ ದಂಪತಿಯ ಮಗಳು. ಈಕೆ 2024ನೇ ಸಾಲಿನಿಂದ ಚಿತ್ರದುರ್ಗ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪದವಿ ಓದುತ್ತಿದ್ಲು. ಊರು ದೂರ ಇದ್ದ ಕಾರಣಕ್ಕೆ ಚಿತ್ರದುರ್ಗದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ಲು. ಹೀಗೆ ಹಾಸ್ಟೆಲ್ನಲ್ಲಿದ್ದ ವರ್ಷಿತಾ ಆಗಸ್ಟ್ 14ರ ಗುರುವಾರ ಊರಿಗೆ ಹೋಗಬೇಕು. ಹೀಗಾಗಿ ರಜೆ ಕೊಡ್ತೀರಿ ಅಂತ ಭಾವಿಸುತ್ತೇನೆ ಅಂತ ಹಾಸ್ಟೆಲ್ ವಾರ್ಡನ್ಗೆ ಪತ್ರ ಬರೆದು ಊರಿಗೆ ಹೊರಟಿದ್ಲು. ಹೀಗೆ ಹಾಸ್ಟೆಲ್ನಿಂದ ಊರಿಗೆ ಹೋದವಳು ಜೀವಂತವಾಗಿ ಮರಳಿ ಬರಲೇ ಇಲ್ಲ. ಆಗಸ್ಟ್ 19, 2025 ಅಂದರೆ ಮಂಗಳವಾರ ಚಿತ್ರದುರ್ಗ ನಗರದ ಗೋನೂರು ಬ್ರಿಡ್ಜ್ ಬಳಿ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಅಪರಿಚಿತ ಯುವತಿಯ ಶವ ಪತ್ತೆಯಾಗಿತ್ತು. ಅರೆಬೆಂದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ ಯುವತಿಯ ಶವವನ್ನ ಗುರುತಿಸಲು ಸಾಧ್ಯವಾಗ್ತಿರಲಿಲ್ಲ. ಯಾಕಂದ್ರೆ ಆಕೆಯ ಮುಖ ಸಂಪೂರ್ಣ ಸುಟ್ಟು ಹೋಗಿತ್ತು. ಹೀಗೆ ಅಪರಿಚಿತ ಶವ ಪತ್ತೆಯಾಗುತ್ತಿದ್ದಂತೆ ಪೊಲೀಸರು ತನಿಖೆ ಶುರು ಮಾಡಿದ್ರು. ಈ ಶವ ಯಾರದ್ದು? ಕೊಂದ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿರೋದ್ಯಾಕೆ? ಇಷ್ಟಕ್ಕೂ ಈ ಅಪರಿಚಿತ ಶವದ ನಿಜವಾದ ಹೆಸರೇನು ಅಂತ ಸತ್ಯದ ಬೆನ್ನತ್ತಿ ಹೋದ ಪೊಲೀಸರ ಎದುರು ಅಸಲಿ ಕಹಾನಿ ತೆರೆದುಕೊಳ್ಳುತ್ತಾ ಹೋಗಿತ್ತು. ಪ್ರೀತಿ ಪ್ರೇಮದ ಅಮಲಿನಲ್ಲಿ ಗರ್ಭಿಣಿಯಾಗಿದ್ದಳು ಯುವತಿ. ಮದುವೆಯಾಗುವಂತೆ ಗಂಟು ಬಿದ್ದವಳಿಗೆ ಕಟ್ಟೆ ಬಿಟ್ಟಿದ್ದ ಚಟ್ಟ. (2024ನೇ ಸಾಲಿನಲ್ಲೇ
ಚಿತ್ರದುರ್ಗ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಪದವಿ ಓದೋಕೆ ಶುರು ಮಾಡಿದ್ದ ವರ್ಷಿತಾ ನಗರದ SC/ST ಹಾಸ್ಟೆಲ್ನಲ್ಲಿದ್ಲು. ಈ ವೇಳೆ ಆಕೆಗೆ ಚೇತನ್ ಅನ್ನೋ ಯುವಕನ ಪರಿಚಯವಾಗಿದೆ. ಯೌವನದ ಬಿಸಿಯಲ್ಲಿದ್ದ ಇಬ್ಬರಿಗೂ ಆದ ಪರಿಚಯ ಪ್ರೀತಿಗೆ ತಿರುಗಿದೆ. ಪ್ರೀತಿ ಪ್ರೇಮ ಪ್ರಣಯದ ಅಮಲಿನಲ್ಲಿ ಇಬ್ಬರು ಸಖತ್ತಾಗಿ ತೇಲಾಡಿದ್ದಾರೆ. ಹೀಗೆ ಪ್ರೀತಿ ಪ್ರೇಮದ ಅಮಲಿನಲ್ಲಿ ತೇಲಾಡುತ್ತಿದ್ದ ಇಬ್ಬರು ಅದೊಂದು ಕ್ಷಣ ಮೈಮರೆತಿದ್ದಾರೆ. ಇಬ್ಬರು ದೈಹಿಕ ಸುಖ ಅನುಭವಿಸಿದ ಪರಿಣಾಮ ಯುವತಿಯು ಗರ್ಭಿಣಿಯಾಗಿದ್ಲು. ಈ ವಿಚಾರ ಗೊತ್ತಾಗಿ ಇಬ್ಬರ ನಡುವೆ ವೈಮನಸ್ಸು ಮೂಡಿತ್ತು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಪ್ರೀತಿ ಮಾಗೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ಒಮ್ಮೆ ಶರಣಾದ್ರೆ ಪ್ರೀತಿಗೆ, ಕತ್ತು ಕೊಟ್ಟಂಗೆ ಕತ್ತಿಗೆ. ಯೌವನದ ಹುಮ್ಮಸ್ಸಿನಲ್ಲಿ ಕುರುಡು ಕಾಮಕ್ಕೆ ಇಬ್ಬರು ಬಲಿಯಾಗಿದ್ರು. ಯಾವಾಗ ತಾನು ಗರ್ಭಿಣಿ ಅನ್ನೋದು ವರ್ಷಿತಾಗೆ ಗೊತ್ತಾಯ್ತು, ತನಗೆ ತಾಳಿ ಕಟ್ಟುವಂತ ಚೇತನ್ಗೆ ಗಂಟು ಬಿದ್ದಿದ್ಲಂತೆ. ಹಲವು ಬಾರಿ ಚೇತನ್ ಜೊತೆ ಈ ವಿಚಾರಕ್ಕೆ ಜಗಳ ಆಗ್ತಿತ್ತಂತೆ. ಇದೇ ರೀತಿ ಆಗಸ್ಟ್ 14ರಂದು ಊರಿಗೆ ಹೊರಟಿದ್ದ ವರ್ಷಿತಾ ಚೇತನ್ ಭೇಟಿಯಾಗಿದ್ದಾಳೆ. ಈ ವೇಳೆ ಮತ್ತೊಮ್ಮೆ ತನ್ನನ್ನು ಮದುವೆಯಾಗುವಂತೆ ಚೇತನ್ಗೆ ಒತ್ತಾಯಿಸಿದ್ದಾಳೆ. ಈ ವೇಳೆ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಗಲಾಟೆಯಾಗಿದೆ. ಈ ವೇಳೆ ಕೋಪದ ಬರದಲ್ಲಿ ಚೇತನ್ ವರ್ಷಿತಾಗೆ ಥಳಿಸಿದ್ದಾನೆ. ಚೇತನ್ ಹೊಡೆತ ತಾಳಲಾಗದೆ ವರ್ಷಿತಾ ಉಸಿರು ಚೆಲ್ಲಿದ್ಲು. ಯಾವಾಗ ವರ್ಷಿತಾ ಮೃತಪಟ್ಟಿದ್ದಾಳೆ ಅಂತ ಗೊತ್ತಾಯ್ತು, ಆಕೆಯ ಮೃತದೇಹವನ್ನ ಗೋಣೂರು ಬ್ರಿಡ್ಜ್ ಬಳಿ ತಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಪ್ರಿಯತಮೆ ಮೇಲೆ ಪ್ರಿಯಕರನಿಗೆ ಶುರುವಾಗಿತ್ತು ಅನುಮಾನ. ಒಂದು ಸಿಮ್, 16 ಮೊಬೈಲ್, ಯುವತಿಗಿತ್ತ ಇನ್ನೊಂದು ಲಿಂಕ್. ವರ್ಷಿತಾಳನ್ನ ಮದುವೆಯಾಗುವುದಾಗಿ ನಂಬಿಸಿ ಆಕೆಯನ್ನ ಗರ್ಭಿಣಿ ಮಾಡಿದ್ದ ಚೇತನ್ ಹೇಗಾದ್ರೂ ಮಾಡಿ ಆಕೆಯಿಂದ ದೂರವಾಗಬೇಕು ಅಂತ ಡಿಸೈಡ್ ಮಾಡಿದ್ದ. ಹೀಗಾಗಿ ಆಕೆಯಿಂದ ದೂರವಾಗಲು ಆಕೆಗೆ ಬೇರೊಬ್ಬನ ಜೊತೆ ಸಂಬಂಧವಿದೆ ಅಂತ ಸಂದೇಹ ಪಡಲು ಶುರು ಮಾಡಿದ್ದ. ಅಲ್ಲದೆ ಆಕೆಯ ಬಳಿ ಇರೋದು ಒಂದೇ ಒಂದು ಸಿಮ್. ಆ ಒಂದು ಸಿಮ್ ಬಳಸಲು 16 ಮೊಬೈಲ್ಗಳನ್ನ ಬದಲಾಯಿಸಿದ್ದಾಳೆ. ಈಕೆಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಇದ್ದು ಅವನಿಂದ ಈಕೆ ಗರ್ಭಿಣಿಯಾಗಿದ್ದಾಳೆ. ನನ್ನಿಂದ ಆಕೆ ಗರ್ಭಿಣಿಯಾಗಿಲ್ಲ ಅಂತ ಚೇತನ್ ಅನುಮಾನ ಬೆಳೆಸಿಕೊಂಡಿದ್ದ. ಗುರುವಾರ ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿ ನಾನು ನಿನ್ನನ್ನ ಮದುವೆಯಾಗಲ್ಲ ಅಂತ ಹೇಳಿದ್ದಾನೆ. ಇದರಿಂದ ಆಕ್ರೋಶಗೊಂಡ ವರ್ಷಿತಾ ಆತನ ಜೊತೆ ಜಗಳ ಶುರು ಮಾಡಿದ್ದಾಳೆ. ಈ ವೇಳೆ ಜಗಳ ವಿಕೋಪಕ್ಕೆ ತಿರುಗಿ ವರ್ಷಿತಾ ಕೊಲೆಯಾಗಿದ್ದಾಳೆ. ಮಗಳನ್ನ ಹುಡುಕಿಕೊಂಡು ಬಂದ ಪೋಷಕರಿಗೆ ಬಿಗ್ ಶಾಕ್. ಮುಖ ಸುಟ್ಟಿದ್ರೂ ಸುಳಿವು ಕೊಟ್ಟಿತ್ತು ಮೈ ಮೇಲಿದ್ದ ಹಚ್ಚೆ. ಆಗಸ್ಟ್ 14ರಿಂದ ಮಗಳನ್ನ ಸಂಪರ್ಕಿಸಲು ತಿಪ್ಪೇಸ್ವಾಮಿ ಮತ್ತು ಜ್ಯೋತಿ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋ ಧ್ವನಿಯತ್ತ ಕಡೆಯಿಂದ ಕೇಳಿ ಬರ್ತಿತ್ತು. ಊರಿಗೆ ಹೋಗ್ತೀನಿ ಅಂತ ಹಾಸ್ಟೆಲ್ನಲ್ಲಿ ರಜಾ ಚೀಟಿ ಬರೆದು ಕೊಟ್ಟಿದ್ಲು. ಆದರೂ ಊರಿಗೆ ಬಂದಿಲ್ಲ ಅಂತ ಪೋಷಕರು ಮಗಳನ್ನ ಹುಡುಕೋಕೆ ಶುರು ಮಾಡಿದ್ರು. ಅಲ್ಲದೆ ಐಮಂಗಲ ಠಾಣೆಯಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿದ ಪೋಷಕರಿಗೆ ಪೊಲೀಸರು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ರು. ಪೆಟ್ರೋಲ್ ಹಚ್ಚಿ ಬೆಂಕಿ ಹಚ್ಚಿದಾಗ ಆಕೆಯ ಮುಖ ಸುಟ್ಟು ಹೋಗಿತ್ತು. ಆದರೆ ಆಕೆಯ ಮೇಲಿದ್ದ ಕೈ ಹಚ್ಚೆ ಹಾಗೇ ಇತ್ತು. ಈ ಹಚ್ಚೆಯೇ ವರ್ಷಿತಾ ಕುರಿತು ಸುಳಿವು ಬಿಟ್ಟು ಕೊಟ್ಟಿತ್ತು. ನಮ್ಮಮ್ಮ ಇಲ್ಲಿ ಬಂದಿತ್ತಂತ ಮೊಬೈಲಾಗ ನೋಡಿ, ಫೋಟೋ ನೋಡಿ, ಟೇಟಸ್ಗೆ ಹಾಕಿದ್ದು ನೋಡಿ ನಮ್ಮಮ್ಮ ಇಲ್ಲಿ ಬಂದೈತಂತ, ಎಲ್ಲಿದ್ದರೂ ಬರುತ್ತಂತ ನಾನು ಟೇಟಸ್ಗೆ ಫೋಟೋ ಹಾಕಿದೆ. ನಮ್ಮ ಕಂದ ಬರಲೇ ಇಲ್ಲ. ಅಲ್ಲಿದ್ದ ಇದನ್ನ ಮಾಡ್ಕೊಂಡು ನಾನು ಐಮಂಗಲ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ನನ್ನ ಕಂದನ್ನು ಆಲೆ 7 ಗಂಟೆ 7:15 ಆಯಿತು ಕೊಲೆ ಮಾಡಿ ಹಾಕಿದಾರಂತ ಕಂಪ್ಲೇಂಟ್. ಅಲ್ಲ ಬಂದೇ ಬಿಡ್ತಲ್ಲ ನನ್ನ ಕಂದ ಎಲ್ಲಿದೆಯಾ, ನನ್ನ ಕಂದಗೆ ನ್ಯಾಯ ದೊರಕಿಸ್ಕೊಡ್ಬೇಕು ನೀವು. ಎಲ್ಲೇನಾಗಿತ್ತಂತ ಗೊತ್ತಿಲ್ಲ ನನಗೆ. ನಮ್ಮ ಕಂದ ಕಾಣ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟೆ ನಾನು ಎಲ್ಲ ನೋಡಿದ್ವಿ ಎಲ್ಲ ಆಸಿಡ್ ಹಾಕಿ ಸುಟ್ಬಿಟ್ಟಿದ್ದಾರೆ. ಕಂದನ ಮಕ್ಕ ರೀತಿನೇ ಗೊತ್ತಿಲ್ಲ. ನಮ್ಮ ಕಂದ ಪೊಲೀಸ್ನವರು ಇದನ್ನ ಹಾಕಿದ್ದಾರೆ, ಕೈ ಮೇಲೆ ಹಚ್ಚೆ ಹಾಕಿದ್ದಾಳೆ ನನ್ನ ಕಂದ. ಆದಾಗ ನೀನು ಜೆಡ್ ಅಮ್ಮಣ್ಣವರು ಫೋನ್ ಮಾಡಿ ನಿಮ್ಮ ಮಗಳ ಹತ್ರ ಕೈ ಮೇಲೆ ಹಚ್ಚ ಐತೆ ನಮ್ಮ ಅಂತ ಕೇಳಿದರು. ಹ್ಞೂ ಅಂದೆ. ಈ ಕೈಯಾಗೆ ಅಮ್ಮ ಐತೆ ಅಂತ ಕೇಳಿದರು. ಹ್ಞೂನಣ್ಣ ಅಂದೆ. ಪರ್ಫೆಕ್ಟಾಗೆ ನಿನ್ನ ಮಗಳು ಕಣಮ್ಮ, ಧೈರ್ಯ ತಗೊಳಮ್ಮ, ನನಗೆ ಧೈರ್ಯ ತಗೋಬೇಕು ಅಂತ ಹೇಳಿದರು ಎಲ್ಲಿಗಂತ ಧೈರ್ಯ ತಗೊಂಬನ
ಯಾವಾಗ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿ ಕೊಲೆಯಾಗಿದೆ ಅನ್ನೋದು ಗೊತ್ತಾಯ್ತೋ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ರು. ಎಬಿವಿಪಿ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಿತ್ತು. ಜೊತೆಗೆ ದಲಿತ ಸಂಘಟನೆಗಳು ಸಹ ಬೀದಿಗಿಳಿದಿದ್ವು. ಚಿತ್ರದುರ್ಗದಲ್ಲಿ ಯುವತಿಯ ಕೊಲೆಯಾಗಿದೆ ಅಂತ ಗೊತ್ತಾದ ಬಳಿಕ ಸಂಜೆ ವೇಳೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ದುರ್ಗದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಕೊಲೆ ಸುದ್ದಿ ಕಾಳ್ಗಿಚ್ಚಿನಂತೆ ಹಬ್ಬಿತ್ತು. ಈ ಸುದ್ದಿ ಗೊತ್ತಾಗ್ತಿದ್ದಂತೆ ಎಬಿವಿಪಿ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಶುರು ಮಾಡಿದ್ರು. ಇವರಿಗೆ ದಲಿತ ಸಂಘಟನೆಗಳು ಸಹ ಸಾಥ್ ನೀಡಿದ್ವು. ವಿದ್ಯಾರ್ಥಿನಿ ಸಾವಿಗೆ ನ್ಯಾಯ ಬೇಕು ಅಂತ ಬೃಹತ್ ಪ್ರತಿಭಟನೆ ಮಾಡಿದ್ರು. ಬಳಿಕ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಚಿವ ಡಿ ಸುಧಾಕರ್ ಯುವತಿಯ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವರ್ಷಿತ ಸಾವಿನ ವಿಚಾರ ಗೊತ್ತಾಗುತ್ತಿದ್ದಂತೆ ಪ್ರತಿಭಟನೆ. ಎಬಿವಿಪಿ ನೇತೃತ್ವದಲ್ಲಿ ಬೀದಿಗಿಳಿದು ವಿದ್ಯಾರ್ಥಿಗಳ ಪ್ರೊಟೆಸ್ಟ್. ಚಿತ್ರದುರ್ಗದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ವರ್ಷಿತಾ ಸಾವಿನ ವಿಚಾರ ಗೊತ್ತಾಗುತ್ತಿದ್ದಂತೆ ಚಿತ್ರದುರ್ಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಎಬಿವಿಪಿ ನೇತೃತ್ವದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ದಲಿತ ಸಂಘಟನೆಗಳು ಸಹ ಸಾಥ್ ನೀಡಿತ್ತು. ತಮ್ಮ ಸಹಪಾಠಿಯ ಸಾವಿಗೆ ನ್ಯಾಯ ಒದಗಿಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಅಲ್ಲದೆ ಮುಂದೆ ಬೇರಾರಿಗೂ ಈ ರೀತಿಯಾಗಿ ಅನ್ಯಾಯ ಆಗದಂತೆ ಕ್ರಮ ಕೈಗೊಳ್ಳಲು ಸರ್ಕಾರವನ್ನ ಒತ್ತಾಯಿಸಿದರು. ಅಲ್ಲದೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಆಗ್ರಹಿಸಿದರು. ನಮ್ಮ ಕಾಲೇಜ್ ಹುಡುಗಿ ಅಂತಲೇ ಗೊತ್ತಾಯಿತು. ಏನು ಮಾಡಿದಾರೋ ಗೊತ್ತಿಲ್ಲ, ಅತ್ಯಾಚಾರ ಮಾಡಿ ಫುಲ್ಲು ಬಾಡಿ ಸುಟ್ಟಾಕಿ ಅದು ನಮಗೆ ನೋಡಿ ನಮಗೇ ಒಂಚೂರು ಕರಳೆ ಸುಟ್ಬಿಡ್ತು. ಅಷ್ಟು ಅವರಿಗೆ ಈ ನೋವು ಎಷ್ಟು ನೋವು ತಿಂದಿರಬೇಡ ಅನಿಸುತ್ತೆ. ನಮಗೆ ಒಂದು ಕೈ ಒಂಚೂರು ಗಾಯ ಆದರೆ ಎಷ್ಟು ನೋವು ಆಗುತ್ತೆ. ಬಟ್ ಆ ಹುಡುಗಿ ಬಾಡಿ ಫುಲ್ ಸುಟ್ಟಿದ್ದಾರೆ. ಅದಕ್ಕೆ ಅವನಿಗೆ ಮಾತ್ರ ಗಲ್ಲು ಶಿಕ್ಷೆ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಅವ್ನು ಜೈಲು ಇದಾಗಬಾರ್ದು, ಗಲ್ಲು ಶಿಕ್ಷೆನೇ ಆಗಬೇಕು. ಅವ್ನು ಸಾಯಬೇಕು. ಅವಳು ಹೆಂಗೆ ಸತ್ಲೋ ಆ ನ್ಯಾಯ ಅದೇ ಥರ ಅವ್ನು ಸಾಯಲೇಬೇಕು. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಲು ಎಬಿವಿಪಿಯಿಂದ ಒತ್ತಾಯ. ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆ ಒದಗಿಸಿ. ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಪ್ರಕರಣವನ್ನ ಖಂಡಿಸಿ ಎಬಿವಿಪಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಎಬಿವಿಪಿ ನಾಯಕರು ಕೂಡ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದರು. ಅಲ್ಲದೆ ಕಾಲೇಜು ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ರಕ್ಷಣೆ ಒದಗಿಸಬೇಕು, ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಜೊತೆಗೆ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗುತ್ತಿರುವವರಿಗೆ ಸರಿಯಾದ ಶಿಕ್ಷೆಯಾಗ್ತಿಲ್ಲ. ಇದರಿಂದ ಆರೋಪಿಗಳು ರಾಜಾರೋಷವಾಗಿ ಅಪರಾಧಗಳನ್ನ ಎಸಗುತ್ತಿದ್ದಾರೆ. ಹೀಗಾಗಿ ಆರೋಪಿಗಳಿಗೆ ಶಿಕ್ಷೆಯಾದ್ರೆ ಅವರಲ್ಲಿ ಭಯ ಮೂಡುತ್ತೆ ಅಂತ ಹೇಳಿದ್ರು. ಕಾಲೇಜು ವಿದ್ಯಾರ್ಥಿನಿಯನ್ನು ಆಡು ಹಗಲಿನ ಸುಟ್ಟಾಕಿರ್ತಕ್ಕಂಥ ಘಟನೆ ನಡೆದಿದೆ. ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆದಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತತ್ರ ಪ್ರತಿ ವರ್ಷ ಕೂಡ ಸಾವಿರಾರು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಿದ್ರು ಕೂಡ ಯಾರಿಗೂ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯ ಸಿಗದೇ ಇರೋ, ಶಿಕ್ಷೆ ಆಗದೇ ಇರೋ ಪರಿಣಾಮ ಏನಾಗಿದೆ ಅಂತಂದರೆ ಯಾರಿಗೂ ಸಮಾಜದಲ್ಲಿ ಭಯ ಅನ್ನೋಂಥದ್ದಿಲ್ಲ. ಇವತ್ತೊಂದು ಘಟನೆ ಆಗಿದೆ ಅಂದರೆ ಈ ಘಟನೆನ ಯಾರೂ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಈ ಘಟನೆಗಳು ಇನ್ನು ಮುಂದೆ ಆಗಬಾರ್ದು. ಇಲ್ಲಿ ಸರ್ಕಾರದ್ದು ಮತ್ತು ಪೊಲೀಸ್ ಇಲಾಖೆದು ಕೂಡ ವೈಫಲ್ಯ ಇದೆ. ಹಾಗಾಗಿ ಸರ್ಕಾರಗಳು ಬಿಗಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕರ್ನಾಟಕದಲ್ಲಿ ಕಳೆದ 2 ವರ್ಷ 7 ತಿಂಗಳಲ್ಲಿ 43,053 ಮಹಿಳಾ ದೌರ್ಜನ್ಯ ಪ್ರಕರಣಗಳು ನಡೆದಿದ್ದಾವೆ. ಇದೇ ವರ್ಷ 2025 ಅಪ್ ಟು ಜುಲೈವರೆಗೂ 539 ಅತ್ಯಾಚಾರ ಪ್ರಕರಣಗಳು ನಡೆದಿದ್ದಾವೆ. ಆದರೆ ನ್ಯಾಯ ಅನ್ನುವಂಥದ್ದು ಮರೀಚಿಕೆಯಾಗಿದೆ. ಸಮಾಜದಲ್ಲಿ ಯಾರಿಗೂ ಭಯ ಇಲ್ಲದೆ ಇರೋಂಗಾಗಿದೆ. ಕರ್ನಾಟಕದಂಥ ಸುಭಿಕ್ಷಾವಂತ ಈ ರಾಜ್ಯದಲ್ಲಿ ಸರ್ಕಾರಗಳು ಮತ್ತು ಪೊಲೀಸ್ ಇಲಾಖೆಯವರು ಇನ್ನೂ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಕಾಲೇಜು ಕ್ಯಾಂಪಸ್ಗಳಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೆ ಸುರಕ್ಷತೆಯನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡುತ್ತೆ. ಮತ್ತು ಅಪರಾಧಿಗೆ ಗರಿಷ್ಠ ಉತ್ತಮ ಶಿಕ್ಷೆ ಆಗಬೇಕು, ಅಪರಾಧಿಗೆ ಗಲ್ಲಿಗೆ ಏರಿಸಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿದೆ. ಈ ಹೋರಾಟಕ್ಕೆ ನ್ಯಾಯ ಕೊಡಿಸೋಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮತ್ತು ಅಧಿಕಾರಿಗಳು ಮಾಡಬೇಕು ಅಂತ ಕೇಳ್ಕೊಳ್ತೀವಿ.
ಮಂತ್ರಿಗಳು ಸ್ಥಳಕ್ಕೆ ಬರೋವರೆಗೂ ಮರಣೋತ್ತರ ಪರೀಕ್ಷೆಗೆ ತಡೆ. ಎಬಿವಿಪಿ ಜೊತೆಗೆ ಅನೇಕ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ಈ ವೇಳೆ ಮಾತನಾಡಿದ ಕರುನಾಡ ವಿಜಯ ಸೇನೆ ಅಧ್ಯಕ್ಷ ಕೆಟಿ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ಥಳಕ್ಕೆ ಬರುವವರೆಗೆ ಮರಣೋತ್ತರ ಪರೀಕ್ಷೆ ಮಾಡೋಕೆ ಬಿಡಲ್ಲ ಅಂತ ಹೇಳಿದ್ರು. ಅಲ್ಲದೆ ರೇಣುಕಾಸ್ವಾಮಿ ಕೊಲೆ ನಡೆದಾಗ ಸಿಎಂ ಸೇರಿ ಎಲ್ಲರೂ ಅವರ ಮನೆಗೆ ಭೇಟಿ ನೀಡಿದ್ರು. ಆದರೆ ಒಬ್ಬ ದಲಿತ ಯುವತಿ ಕೊಲೆ ನಡೆದಿದ್ರು. ಇದುವರೆಗೆ ಒಬ್ಬ ಸಚಿವರು ಬಂದಿಲ್ಲ. ಬಾಯಿ ಮಾತಿಗೆ ಇವರಿಗೆ ದಲಿತರ ಮೇಲೆ ಪ್ರೀತಿ ಇದೆ. ಉಸ್ತುವಾರಿ ಸಚಿವರು ಸ್ಥಳಕ್ಕೆ ಬಂದ ಬಳಿಕವಷ್ಟೇ ಪೋಸ್ಟ್ ಮಾರ್ಟಂಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು. ಹೆಣ್ಣು ಮಕ್ಕಳಿಗೆ ರಕ್ಷಣೆಯನ್ನು ನೀಡಬೇಕು. ಇವತ್ತೇನೋ ಜಿಲ್ಲಾ ಮಂತ್ರಿಗಳಿಗೆ ನಾವು ಏನು ಕಾಯ್ತಿದ್ದೀವಿ ಅಂತಂದರೆ, ಇಲ್ಲಿವರೆಗೂ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಅಂತಂದರೆ, ಇವತ್ತು ಸರ್ಕಾರ ಜನರಿಂದ ನಡೀತಿರ್ತಕ್ಕಂಥ ಸರ್ಕಾರ. ಇವತ್ತು ಎಲ್ಲೋ ರೇಣುಕಾಸ್ವಾಮಿ ಸತ್ತಂಥ ಪ್ರಕರಣದಲ್ಲಿ ಇಡೀ ಸರ್ಕಾರದ ಮಂತ್ರಿಮಂಡಲನೇ ಬಂದು ಅವ್ರ ಮನೆ ಒಬ್ಬ ಮಾದಿಗ ದಲಿತ ಮಹಿಳೆಯರಿ ವಿದ್ಯಾರ್ಥಿನಿಯರಿ ಅತ್ಯಾಚಾರ ಮಾಡಿಸ್ಕೊಂಡು ಎಷ್ಟು ಹಿಂಸೆ ಪಟ್ಟಿರ್ಬೋದು ನಿಮಗೆಲ್ಲ ಕಾಣ್ತಿಲ್ವ ಸರ್ಕಾರಕ್ಕೆ? ಇವರಿಗೆ ಈ ಕೂಡಲೇ ಪರಿಹಾರವನ್ನು ಕೊಡಬೇಕು, ಉದ್ಯೋಗವನ್ನು ಕೊಡಬೇಕು, ಜಮೀನನ್ನು ನೀಡಬೇಕು. ಇಂತಹ ಆರೋಪಿಗಳಿಗೆ ಕಠಿಣವಾದಂಥ ಶಿಕ್ಷೆ. ಇವತ್ತು ಪೊಲೀಸ್ ಇಲಾಖೆಗೂ ಹೋರಾಟಗಾರರಿಗೂ ಈಗೇನೋ ಒಂದು ಸ್ವಲ್ಪ ಸುಧಾರಣೆ ಆಗಿರ್ಬೋದು ಹೋರಾಟ. ನಮ್ಮ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಜಿಲ್ಲಾ ಮಂತ್ರಿಗಳು ಬಂದಾದ್ಮೇಲೆ ಅವರ ತೀರ್ಮಾನದ ನಂತರ ಮತ್ತೆ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಆರೋಪಿಗಳನ್ನು ಜೈಲಲ್ಲಿ ಕುಂದಿರಿಸಿ ಊಟ ಹಾಕಬಾರ್ದು ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳ್ತಾ ಇದ್ದೀವಿ. ಹಾಸ್ಟೆಲ್ನಿಂದ ಹೋದ ಬಳಿಕ ಮತ್ತೆ ಬಂದಿಲ್ಲ ಎಂದ ಅಧಿಕಾರಿ. ಸಮಾಜ ಕಲ್ಯಾಣ ಇಲಾಖೆಯಿಂದಲೂ ಕ್ರಮದ ಭರವಸೆ. ವರ್ಷಿತಾ ಸಾವಿನ ಕುರಿತು ಚಿತ್ರದುರ್ಗ ಸಮಾಜ ಕಲ್ಯಾಣ ಇಲಾಖೆ ಉಪ ಆಯುಕ್ತ ಮಲ್ಲಿಕಾರ್ಜುನ್ ಮಾಹಿತಿ ನೀಡಿದ್ದಾರೆ. ಆಗಸ್ಟ್ 14ನೇ ತಾರೀಕು ಆಕೆ ಹಾಸ್ಟೆಲ್ನಿಂದ ತೆರಳಿದ್ದಾರೆ. ಇದಾದ ಬಳಿಕ ಆಕೆ ಮತ್ತೆ ಹಾಸ್ಟೆಲ್ಗೆ ಬಂದಿಲ್ಲ. ಇದರ ನಡುವೆ ಪೊಲೀಸ್ ಇಲಾಖೆಯಿಂದ ತಮಗೆ ಸಾವಿನ ಕುರಿತು ಮಾಹಿತಿ ಸಿಕ್ಕಿದೆ. ಇದಾದ ಬಳಿಕ ನಾವು ಸಹ ಆಸ್ಪತ್ರೆಗೆ ತೆರಳಿ ಶವ ನೋಡಿಕೊಂಡು ಬಂದಿದ್ದೇವೆ. ಈ ಪ್ರಕರಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ನಿಯಮಗಳಂತೆ ಕ್ರಮ ಕೈಗೊಳ್ಳುತ್ತೀವಿ ಅಂತ ಭರವಸೆ ನೀಡಿದರು. ಹಾಸ್ಟೆಲಿಂದ ಹೊರಗೆ ಹೋದ್ಮೇಲೆ ನಾವು ಮತ್ತೆ ಹಾಸ್ಟೆಲ್ಗೆ ನಾವೊಂದು ಏನು ರಜಾ ಅರ್ಜಿ ತೊಗೊಳೋದು ಮತ್ತು CC ಫುಟೇಜ್ ಏನಿದೆ ಅದರದ್ದೆಲ್ಲ ನಾವು ಗಮನಿಸಿದ್ದೀವಿ. ಆ ಹುಡುಗಿ ಮತ್ತೆ 14ನೇ ತಾರೀಕು 10:51 ಇಲ್ಲಿಂದ ಹೊರಟಿದ್ದು ನಂತರದಲ್ಲಿ ಈ ಹಾಸ್ಟೆಲ್ಗೆ ಮತ್ತೆ ಬಂದಿರೋದಿಲ್ಲ. ಊರಿಗೆ ತೆರಳ್ತಾ ಇದ್ದೀನಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಈ ಜನರಲ್ಲಿ ಈಗ ರಜಾ ಸಂದರ್ಭದಲ್ಲಿ ಮಕ್ಕಳು ಊರಿಗೆ ಹೋಗ್ತಾ ಇರ್ತಾರೆ. ಆ ಥರ ಅವರು ಆಲ್ರೆಡಿ ಇದು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಆಗಿರೋದ್ರಿಂದ ಮತ್ತು ಆ ಹುಡುಗಿ ನಮ್ಮ ಹತ್ರ ಹಿಂದೆ ಇನ್ನೊಂದು ಹಾಸ್ಟೆಲಲ್ಲಿ PUC 2 ವರ್ಷನೂ ಕೂಡ ಇನ್ನೊಂದು ಹಾಸ್ಟೆಲ್ ಓದಿತ್ತು. ಮತ್ತು ಡಿಗ್ರಿ ಹಾಸ್ಟೆಲ್ದು ಈಗ 2ನೇ ವರ್ಷ ಇದೇ ಹಾಸ್ಟೆಲ್ ಓದ್ತಾ ಇರೋದ್ರಿಂದ ಸರ್ವೇ ಮಕ್ಕಳನ್ನ ಸಾಮಾನ್ಯವಾಗಿ ರಜಾದಿಂದ ಮನೆಗೆ ಹೋಗ್ತಾರೆ. ಆ ರೀತಿ ಮನೆಗೆ ಹೋಗಿದ್ದಾರೆ. ರಜಾ ಕೊಡ್ತೀರಿ ಎಂದು ಭಾವಿಸುತ್ತೇನೆ, ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಕೊಟ್ಬಿಟ್ಟು ಹೋಗಿದ್ದಾರೆ. ಆ ನಂತರದಲ್ಲಿ ಇದೆಲ್ಲ ಮಾಹಿತಿ ಸಿಕ್ಕಿದೆ ನಮಗೆ. ಬೆಳಗ್ಗೆನೂ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು, ನಮ್ಮ ವಾರ್ಡನ್ಸು ಎಲ್ಲರೂ ಕೂಡ ಅಲ್ಲಿ ಪೋಸ್ಟ್ ಮಾರ್ಟಮ್ ಸೆಂಟ್ರಿಗೆ ಹೋಗಿದ್ದೀವಿ. ಅವ್ರ ಹತ್ರ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿದ್ದೀವಿ. ಇಲಾಖೆಯಿಂದ ನಾವು ಏನು ಮಾಡ್ಬೋದು ಅದನ್ನು ನಾವು ನಿಯಮಾನುಸಾರ ಮಾಡ್ತೀವಿ. ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿ ಭರವಸೆ ನೀಡಿದ ಸಚಿವ. ಆರೋಪಿಗೆ ಕಠಿಣ ಶಿಕ್ಷೆ, ಯುವತಿ ಕುಟುಂಬಕ್ಕೆ ಪರಿಹಾರ. ಚಿತ್ರದುರ್ಗದಲ್ಲಿ ವರ್ಷಿತಾ ಕೊಲೆ ವಿರುದ್ಧ ವಿದ್ಯಾರ್ಥಿಗಳು, ದಲಿತ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು. ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ಅಲ್ಲದೆ ಹೆದ್ದಾರಿ ತಡೆದು ಪ್ರೊಟೆಸ್ಟ್ ಮಾಡಿದ್ರು. ಈ ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸಚಿವ ಡಿ ಸುಧಾಕರ್ ಆರೋಪಿಗೆ ಕಠಿಣ ಶಿಕ್ಷೆ ಕೊಡಿಸುವ ಭರವಸೆ ನೀಡಿದರು. ಅಲ್ಲದೆ ವರ್ಷಿತಾ ಕುಟುಂಬಕ್ಕೆ ವೈಯಕ್ತಿಕವಾಗಿ ಸರ್ಕಾರದಿಂದ ಮುಖ್ಯಮಂತ್ರಿಗಳ ನಿಧಿಯಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಗ್ರಾಮದ ವರ್ಷಿತಾ ಅನ್ನೋ ಒಂದು ಹುಡುಗಿ ಏನು ಹಾಸ್ಟೆಲಲ್ಲಿ ಓದ್ತಾ ಇದ್ಲು, ಆರೋಪಿಯನ್ನು ಕೂಡ ಇವತ್ತು ಪೊಲೀಸ್ನವರು ವಿಚಾರಣೆ ಮಾಡಲಿಕ್ಕೆ ಅವರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಈಗ ಪೋಸ್ಟ್ ಮಾರ್ಟಮ್ ಆಗಬೇಕು. ತದನಂತರ ಮುಂದಿನ ಫಾರ್ಮ್ಯಾಲಿಟೀಸು ತನಿಖೆ ಮುಂದುವರಿಯುತ್ತೆ. ಖಂಡಿತ ಕೊಡಿಸ್ತೀವಿ. ಖಂಡಿತ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ನಾವು ಮಾಡ್ತೇವೆ.
ಮತ್ತು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದನೂ ಸಪ್ರೇಟ್ಲಿ ಕೊಡಿಸ್ಲಿಕ್ಕೆ ಕೂಡ ಪ್ರಯತ್ನ ಮಾಡ್ತೀನಿ. ನನ್ನ ಹಿರಿಯೂರು ಕ್ಷೇತ್ರ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡ್ತೀನಿ. ಅವ್ರು ನಿಮಗೆ ಏನು ಹೇಳಿದ್ರು ಸರ್? ನಮ್ಮ ಮುಂದೆ ಏನು ಹೇಳಿದ್ರು, ಅಪರಾಧಿಗಳು ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಖಂಡಿತ ಕಾನೂನು ಪ್ರಕಾರ ಅದನ್ನು 100% ಆಗ್ತದೆ. ಯಾಕಂದರೆ ಹಲವಾರು ಕೋರ್ಟ್ಗಳದ್ದು ಈಗ ನಾವು ದರ್ಶನದ ನೋಡಿದ್ವಿ, ಈ ರೀತಿ ಹಲವಾರುಗಳು ಸುಪ್ರೀಂ ಕೋರ್ಟು ಇಂಥ ವಿಚಾರಗಳಲ್ಲಿ ಬರೀ ಗಂಭೀರ ಇದೆ. ಸೊ ಅವ್ರಿಗೆ 100ಕ್ಕೆ 100 ಯಾರು ಅಪರಾಧಿಗಳಿದ್ದಾರೆ ಅವರನ್ನಿಗೆ ಶಿಕ್ಷೆ ನಮ್ಮ ಇಲಾಖೆ, ಪೊಲೀಸ್ ಇಲಾಖೆ ಕೊಡುತ್ತೆ. ಹೌದು, ಅವ್ರು ಬೆಳಗ್ಗೆಯಿಂದ ಇಲ್ಲೇ ಅವ್ರಿಗಾಗಿರ್ತಕ್ಕಂಥ ದುಃಖ ತೋರಿಸ್ಕೊಳ್ಳೋಕ್ಕೆ ಹೈವೇದಲ್ಲಿ ಕೂತಿದ್ರು. ಇವತ್ತು ಅದನ್ನು ಬಂದು ಪೊಲೀಸ್ನವರು ನಾವೆಲ್ಲ ಕ್ಲಿಯರ್ ಮಾಡಿದ್ದೀವಿ. ಅವ್ರ ಜೊತೆ ಕೂತು ಮಾತಾಡಿ ರೂಪುರೇಷೆಗಳನ್ನು ಮುಂದಿನ ಮಾತಾಡ್ತೀವಿ. ಒಟ್ನಲ್ಲಿ ಪ್ರೀತಿ, ಪ್ರೇಮ, ಪ್ರಣಯದ ಗುಂಗಲ್ಲಿದ್ದ ಯುವತಿ ಮೈ ಮರೆತು ಗರ್ಭಿಣಿ ಆಗಿದ್ಲು. ತನ್ನನ್ನ ಗರ್ಭಿಣಿ ಮಾಡಿದ್ದ ಪ್ರಿಯಕರನನ್ನ ಮದುವೆ ಆಗುವಂತ ಒತ್ತಾಯಿಸಿದ್ಲು. ಇದರಿಂದ ಸಿಟ್ಟಿಗೆದ್ದಿದ್ದ ಪ್ರಿಯಕರ ತಾನು ಪ್ರೀತಿಸಿದ್ದ ಹುಡುಗಿಯನ್ನ ಕೊಲೆ ಮಾಡಿದ ಬಳಿಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಸದ್ಯಕ್ಕೆ ಯುವತಿಯನ್ನ ಕೊಲೆ ಮಾಡಿದ ಆರೋಪಿಯ ಹೆಡೆಮುರಿ ಕಟ್ಟಿರೋ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.